ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ಬೆಳಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಏನು ಅಂತ ಎಲ್ಲ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಈಗ ನಾವು ಮೈಸೂರಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅದೆಲ್ಲೂ ಅಲ್ಲ, ಮಂಡ್ಯ ಹೋಗ್ತಾ ಇದ್ದೀವಿ. ಸೂಪರ್ ಫಾಸ್ಟ್ ಟ್ರೈನಲ್ಲಿ. ಅವನು ನೋಡಿ ಬೆಳಗ್ಗೆ ಮಲ್ಕೊಂಡಿದ್ದಾನೆ. ಇವಳು ಹಾಯ್ ಅಂತಿದ್ದಾಳೆ ಎಲ್ರಿಗೂ. ಸೂಪರ್ ಫಾಸ್ಟ್ ಟ್ರೈನ್ ಅಂದರೆ ಬರೀ ಹಾಫ್ ಆನ್ ಅವರಲ್ಲೇ ಹೋಗುತ್ತೆ. ನಾವು ಅಲ್ಲಿ ಬಿಟ್ಟಾಗ 11:30ಗೆ ಮೈಸೂರು ಬಿಟ್ವಿ. ನಾವು 12 o'clock ಅಷ್ಟೊತ್ತಿಗೆ ಮಂಡ್ಯ ಬಂದಿದ್ವಿ. ಇದು ನೋಡಿ ಮಂಡ್ಯ ಸ್ಟಾಪ್, ರೈಲ್ವೆ ಸ್ಟೇಷನ್ನು ನೋಡಿ. ಮಂಡ್ಯ ರೈಲ್ವೆ ಸ್ಟೇಷನ್ ಇದು. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಟ್ರೈನಿಂದ ಆ ಕಡೆಯಿಂದ ಈ ಕಡೆ ಬಂದ್ವಿ. ಆಮೇಲೆ ಇನ್ನು ನಾನು ಎಲ್ಲೋ ಹೋಗ್ತಾ ಇದ್ದೀವಿ ಅಂತಂದರೆ, ಮಂಡ್ಯದಲ್ಲಿ ನಮ್ಮ ಮನೆಯವರೊಂದು ರೆಸಾರ್ಟ್ ಬುಕ್ ಮಾಡಿದರು, RJ ರೆಸಾರ್ಟ್ ಅಂತ. ಅಲ್ಲಿ ಹೋಗ್ತಾ ಇದ್ವಿ ನಾವು. ಏನಾಯಿತು ಅಂತಂದರೆ, ಇವರು ಬುಕ್ ಮಾಡಿದ್ರು ಮಂಡ್ಯದಲ್ಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ರು. ಆದರೆ ಮಂಡ್ಯ ಬಂದು ರೈಲ್ವೆ ಸ್ಟೇಷನ್ ಇಳಿದ ಮೇಲೆ ತುಂಬ ಜನ ಕೇಳಿದ್ವಿ. ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಅಂತಂದರು. ಆಮೇಲೆ ಗೂಗಲಲ್ಲಿ ಲೊಕೇಶನ್ ಹಾಕಿದ್ರೆ ಒಂದು ಸರಿ 10 ಕಿಲೋಮೀಟ್ರ್ ತೋರಿಸ್ತಾಯಿತ್ತು, ಒಂದು ಸರಿ 20 ಕಿಲೋಮೀಟ್ರ್ ತೋರಿಸ್ತಾಯಿತ್ತು. ಈ ಥರ ಆಗಿ ಕೊನೆಗೆ ನಾವೇನು ಮಾಡಿದ್ವಿ, ಆಟೋದವ್ರನ್ನ ಕೇಳಿದ್ರೆ ಒಬ್ಬರು 400 ರೂಪಾಯಿ ಹೇಳ್ತಾರೆ, ಒಬ್ಬರು 500 ರೂಪಾಯಿ ಹೇಳ್ತಾರೆ. ಗಾಡಿನ ತಂದಿರಲಿಲ್ಲ ನಾವು. ಗಾಡಿನ ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರನೇ ಇಟ್ಟು ಬಂದಿದ್ದೆ, ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಇಟ್ಟು ಬಂದಿದ್ವಿ. ಆಮೇಲೆ ದೂರ ಆಗುತ್ತೆ ಬೇಡ ಅಂತ ಅಂದ್ಕೊಂಡು, ಆಮೇಲೆ ಕೊನೆಗೂ ಲಾಸ್ಟಲ್ಲಿ ಏನಾಯ್ತು ಅಂತಂದರೆ, ಒಬ್ಬರು ಆಟೋದವರು ಒಳ್ಳೆಯವ್ರು ಸಿಕ್ಕರು. ಇಲ್ಲ, ಆ ಕಡೆ ಇದೆ ಬನ್ನಿ, ನಾನು ಬಿಡ್ತೀನಿ ಅಂತ ಹೇಳಿ ಆಮೇಲೆ ಲೊಕೇಶನ್ ಇದು ಅಂತ ತೋರಿಸಿದ್ವಿ. ಹಾಗೆ ನಾವು ಒಂದು ಗೊತ್ತಿಲ್ಲದೆ ಇರೋ ಊರಿಗೆ ಹೋದಾಗ ಎಷ್ಟೊಂದು ಪರದಾಟ ಆಗುತ್ತೆ ಅಲ್ವಾ. ನಾವು ಏನು ಮಾಡ್ತೀವಿ ಅಂದರೆ, ರೆಸಾರ್ಟ್ ಹೋಗ್ಬೇಕಲ್ಲ, ಸರಿ ಬುಕ್ ಮಾಡಿಬಿಡೋಣ ಅಂತ ಈ ಥರ ಮಾಡ್ತೀವಿ. ಆದರೆ ಅಲ್ಲಿ ಹೆಂಗೆ ಹೋಗಬೇಕು ಏನು, ನಾನನ್ನೋದು ಯಾವಾಗಲೂ ಸ್ವಂತ ವೆಹಿಕಲ್ ಇದ್ರೇ ನಾವೇ ಲೊಕೇಶನ್ಗಳು ಹುಡ್ಕಾಡ್ಕೊಂಡು ಹೋಗ್ಬೋದು. ಈ ಥರ ನಾವು ಟ್ರೈನಲ್ಲಿ ಆಟೋದಲ್ಲಿ ಹೋಗಬೇಕಾದ್ರೆ ತುಂಬ ಪರದಾಟ ಆಗುತ್ತೆ. ಕೊನೆಗೂ ತುಂಬ ಒಳ್ಳೆಯ ಸಿಕ್ಕರು. ನಾವು ಬಂದು ರೆಸಾರ್ಟ್ ತಲುಪಿದ್ವಿ. ಇದೇ ನೋಡಿ RJ ರೆಸಾರ್ಟ್ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಾರ್ಟದೆಲ್ಲ ವೀಡಿಯೋ ಮಾಡ್ತೀನಿ. ನಿಮಗೆ ಯಾವಾಗಾದರೂ ಈ ಥರ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.